ಈಗ ನಾವು ವಿ ವಿಲ್ ಟ್ರೈ ಟು ಫೈಂಡ್ ಔಟ್ ದಿಸ್ ಡಿರೈವೇಟಿವ್. ಅಂದರೆ y is equals to 3x² ಅನ್ನೋದು ನಮ್ಗೆ ಇಲ್ಲಿ ಫಂಕ್ಷನ್ ಅಂತ ಇದೆ ನಮಗಿಲ್ಲಿ. y is equals to 3x² is our ಫಂಕ್ಷನ್. ಇದಕ್ಕೆ ನಾವು ವಿ ವಿಲ್ ಟ್ರೈ ಆ್ಯಂಡ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದಿ dy/dx. ಅಂದರೆ ನಾವು dy/dx ಯಾವುದರಿಂದ ತಗೊಳ್ಳೋಣ ನಾವು. ಲೆಟ್ಸ್ ಬೈ ಕಸ್ಟಮರಲ್ಲಿ ವಿ ವಿಲ್ ಗೋ ಫಾರ್ವರ್ಡ್ ವಿತ್ ರೈಟ್ ಹ್ಯಾಂಡ್ ಲಿಮಿಟಿಂದ ತೊಗೊಂಡು ಮಾಡ್ತೀನಿ. ಇಲ್ಲಿ ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡು ಬರೆಯೋದಂದರೆ ಎಕ್ಸ್ h ಟೆಂಡ್ಸ್ ಟು 0+. ಓಕೆ, 0+ ಅಂತ ಇದ್ದು ನಮಗೆ ಇಲ್ಲೇನಿದೆ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಹೆಚ್ ಅಂತ ಬರ್ಕೊತೀವಿ. ಅಂದರೆ ನಾವು ಈ ಇರೋ ಪ್ರಾಬ್ಲಮನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅದಕ್ಕೆ ಅನ್ವಯಿಸ್ಕೊಂಡಾಗ ಏನಾಗುತ್ತೆ, 0+ ಆಗುತ್ತೆ. ಇಲ್ಲಿ ಹೆಚ್ಚು 3 × x + h ಹೋಲ್ ಕ್ಯೂಬ್ ಆಯಿತು ಮೈನಸ್ x³ 3x³ ಆಯಿತು ಅಲ್ವಾ. ಸೊ ಇಷ್ಟೊಂದು ಈ ಥರ ಕಷ್ಟಪಟ್ಕೊಳ್ಳೋ ಬದಲು ನಾವೇನು ಮಾಡ್ಕೋಬೋದು ಅಂತಂದರೆ ವಿ ಕ್ಯಾನ್ ಆಲ್ವೇಸ್ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಆಗಿರುತ್ತಲ್ಲ ಅದು ಕಾನ್ಸ್ಟೆಂಟ್ ಅಂದರೆ ಆ ಕಾನ್ಸ್ಟೆಂಟನ್ನು ನಾವು ಹೊರಗಡೆ ತೊಗೊಂಡು ಅದರಲ್ಲಿ ಬರ್ಕೋಬೋದು ನಾವು, ಆಯಿತಾ. ಇಲ್ಲಿ ಹೇಗೆ ಅಂತಂದರೆ ಯಾಕಂದರೆ ಆ ಕಾನ್ಸ್ಟೆಂಟಲ್ಲಿ ನಾವು ಚೇಂಜಸ್ ಅನ್ನೋದು ಇರೋದೇ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಈಸ್ ಈ y is equals to 3x³ ಇದೆಯಲ್ಲ, ಅದನ್ನು ನಾನು 3 ಅಂತ ಹೊರಗಡೆನೇ ಇಟ್ಕೊಂಡು ಲಿಮಿಟ್ h ಟೆಂಡ್ಸ್ ಟು 0+ ಇಲ್ಲಿ x ಪ್ಲಸ್ h ಹೋಲ್ ಕ್ಯೂಬ್ ಮೈನಸ್ x³ ಇಲ್ಲಿ ಡಿವೈಡೆಡ್ ಬೈ ಹೆಚ್ ಅಂತ ಡೈರೆಕ್ಟಾಗಿ ಬರ್ಕೊಂಡ್ರು ಏನು ಅಡ್ಡಿಲ್ಲ. ಸೊ ಆವಾಗ ನನಗೆ ಇಲ್ಲಿ 3 ಹೊರಗಡೆ ಉಳ್ಕೊಂಡೇ ಇರುತ್ತೆ. ಇಲ್ಲಿ ಲಿಮಿಟ್ ಬಂದುಬಿಟ್ಟು ನಾವು ಹಾಗೆ ಬರ್ಕೋತೀನಿ, h ಟೆಂಡ್ಸ್ ಟು 0+ ಅಂತ ಬರೆದಿರ್ತೇನೆ. ಎಕ್ಸ್ ಪ್ಲಸ್ ಹೆಚ್ ಹೋಲ್ ಕ್ಯೂಬ್ಡ್ ಬಂದುಬಿಟ್ಟು ನಮಗೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಹೆಚ್ ಟೈಮ್ಸ್ ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಅಂದರೆ ಇಟ್ ಈಸ್ x² ಪ್ಲಸ್ 2hx ಪ್ಲಸ್ h². ಇದು ಡೈರೆಕ್ಟಾಗೆ ಫಾರ್ಮುಲಾಯಿಂದನೂ ಬರಿಬೋದು, ಏನು ಅಡ್ಡಿ ಇಲ್ಲ. ಆದರೆ ಲೆಟ್ಸ್ ಗೋ ಫಾರ್ವರ್ಡ್ ಇನ್ ಆಲ್ ಡೀಟೇಲ್ಸ್. ಹೆಚ್ಚು ಆಮೇಲೆ ಇಲ್ಲಿ 3 ಲಿಮಿಟ್ ಆಗುತ್ತೆ. ಇಲ್ಲಿ h ಟೆಂಡ್ಸ್ ಟು 0+ ಅಂತ ಬಂತು. ಇಲ್ಲಿ x³ ಪ್ಲಸ್ 2hx² ಆಯಿತು ಪ್ಲಸ್ h²x ಆಯಿತು ಪ್ಲಸ್ x² ಪ್ಲಸ್ 2h² ಪ್ಲಸ್ h³ ಆಯಿತು ಮೈನಸ್ x³ ಅಂತ ಬಂತು ಇಲ್ಲಿ ಡಿವೈಡೆಡ್ ಬೈ ಹೆಚ್ ಅಂತ ಆಯಿತು. ಇವಾಗ ಈ x³ ಕಿತ್ತೋಗತ್ತೆ, ಆಯಿತಾ, ಬೇಕಾಗಿಲ್ಲ. ಇನ್ನು ಯಾವುದು ಕಾಮನ್ ಟರ್ಮ್ಸ್ ಏನಿದೆ ಅಂತ ಗಮನಿಸೋಣ. ಓಕೆ, ಇಲ್ಲಿ 2hx² ಇದೆ, hx² ಇದೆ, ಇದೆರಡು ಕಾಮನ್ ಆಯಿತು. ಆಮೇಲೆ ನೆಕ್ಸ್ಟ್ ಇನ್ಯಾವ್ದಾದ್ರು ಕಾಮನ್ ಉಂಟಾ? ಇಲ್ಲಿ ನೋಡಿ, ಇದು ಕಾಮನ್ ಉಂಟು ಮಾರಾಯರೆ, ನಮಗೆ ಇದೊಂದು ಕಾಮನ್ ಉಂಟು, ಆಯಿತಾ. ಇದನ್ನೆಲ್ಲ ತೊಗೊಳೋಣ, ಒಂಥರ ತೊಗೊಂಡು ಒಂದು ಕಡೆ ಬರ್ಕೊಂಡಾಗ ಲಿಮಿಟ್ h ಟೆಂಡ್ಸ್ ಟು 0+. ಈ ಕಾಮನ್ ಇರೋದನ್ನು ಆ್ಯಡ್ ಮಾಡಿಬಿಟ್ಟಾಗ ಏನಾಗೋಗುತ್ತೆ, 3hx² ಆಯಿತು. ಇದನ್ನು ಆ್ಯಡ್ ಮಾಡಿಬಿಟ್ರೆ ಬ್ಲೂ ಆ್ಯಡ್ ಮಾಡಿಬಿಟ್ಟಾಗ ನಮ್ಗೆ ಏನಾಗುತ್ತೆ, 3h²x ಆಗೋಗ್ಬಿಟ್ಟ. ಮಿಕ್ಕಿದ್ದು ಇಲ್ಲೋದು h³ ಒಂದು ಬಾಕಿ ಇದೆ, h³ ಬರ್ಕೋತೀನಿ. ಇಲ್ಲಿ ನಮಗೆ h ಆಯಿತು. ಓಕೆ, ಇದೆಲ್ಲ ಕಾಮನ್ ಟರ್ಮ್ ಏನಿದೆ ನ್ಯೂಮರೇಟರಲ್ಲಿ ಕಾಮನ್ ಇರೋದು h ಒಂದೇ, ಒಂದು h⁻1. h⁻1 ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಕಾಮನ್. ಅದನ್ನು ಕಾಮನ್ ತೊಗೋಬೋದು. h ಟೆಂಡ್ಸ್ ಟು 0+, h ಕಾಮನ್ ತೊಗೊಂಡು 3x² ಪ್ಲಸ್ 3h²x. h² ಆಗಲ್ಲ ಇವಾಗ, ಇಟ್ ಈಸ್ ನಥಿಂಗ್ ಬಟ್ 3hx ಆಗುತ್ತೆ. hx ಆಮೇಲೆ h² ಆಯಿತು, ಯಾಕಂದರೆ h ಒಂದು ಕಾಮನ್ ತೆಗೆದುಬಿಟ್ಟಿದ್ದೀನಿ. ಈ h ಕ್ಯಾನ್ಸಲ್ ಆಗೋಗ್ಬಿಡ್ತಾನೆ. ಇಲ್ಲಿ ಬರೆಯೋದಾದರೆ ಅವಾಗ ಏನಾಗೋಗುತ್ತೆ, 3 ಟೈಮ್ಸ್ ಲಿಮಿಟ್ h ಟೆಂಡ್ಸ್ ಟು 0+. ಇಲ್ಲಿ ನಮಗೆ 3x² ಪ್ಲಸ್ 3hx ಪ್ಲಸ್ h². ಇಲ್ಲಿ ಹೆಚ್ಚನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದಷ್ಟು ನಮಗೆ ಇದಷ್ಟು 0 ಆಗೋಗ್ಬಿಡುತ್ತೆ. 0 ಈ ರಿಯಲ್ ಸ್ಪೇಸ್ಗೆ ಸೇರಿತ್ತು, ಸೊ ಏನು ಅಡ್ಡಿ ಇಲ್ಲ. ಈ h² 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು 0 ಬರುತ್ತೆ. h0 is once again belonging to r² ರಿಯಲ್ ಸ್ಪೇಸು, ಸೊ ಡಸಂಟ್ ಮ್ಯಾಟರ್. ಸೊ ಅದರಿಂದ ನಾವು ಈ ಲಿಮಿಟನ್ನು ಅಪ್ಲೈ ಮಾಡ್ಬೋದು, ಆಯಿತಾ. ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಬೋದು. ಅವಾಗ ಅದನ್ನಾಗುತ್ತೆ 3. ಇದು ಮೊದಲನೇದಂಗೆ ನಾನು ಲಿಮಿಟ್ ಅಪ್ಲೈ ಮಾಡೋಕ್ಕೂ ಮಾಡದೇ ಇದ್ರಿ ಏನೂ ಇಲ್ಲ, ಯಾಕಂದರೆ ಅಲ್ಲಿ h ಟರ್ಮೇ ಇಲ್ಲ. ಸೊ ಅವಾಗ ಏನಾಗೋಗುತ್ತೋ, ಇಲ್ಲಿ 3x² ಅಂತ ಹಂಗೆ ಉಳ್ಕೊಳ್ಳುತ್ತೆ, ಪ್ಲಸ್ 0 ಆಯಿತು. 3 ಟೈಮ್ಸ್ 3x² ಅಂದರೆ 9x². ಅಂದರೆ dy/dx ಆಫ್ 3x³ dy/dx ಅಂದರೆ dy/dx ಆಫ್ 3x³
ಈಸ್ 9x² ಅಂತ ನಮಗೆ ಪ್ರೂವ್ ಆಯಿತು. ಇದನ್ನೇ ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲೂ ಮಾಡ್ಕೊಂಡು ಹೋಗ್ಬೋದು, ಏನು ಅಡ್ಡಿ ಇಲ್ಲ.